ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇದು ಘಾಟಿ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಹೋಗಿದ್ವಿ. ಅಲ್ಲಿ ಪೂಜೆ ಎಲ್ಲ ಮುಗಿಸ್ಕೊಂಡು ಬಂದ್ವಿ. ಅಲ್ಲೇ ಊಟ ಎಲ್ಲ ಆಯಿತು. ಹಾಗೆಯೇ ನಾನು ಲಾಸ್ಟ್ ವಿಡಿಯೋದಲ್ಲಿ ಮಾಡಿಟ್ಕೊಂಡಂತಹ ಅದು ವಿಡಿಯೋಸ್ನ ನಾನು ಯಾವುದೂ ಅಪ್ಲೋಡ್ ಮಾಡಿರಲಿಲ್ಲ. ಇಲ್ಲಿ ಬೀನ್ಸ್ ಪಲ್ಯನ ಹೇಗೆ ಮಾಡೋದು ಅನ್ನೋದನ್ನು ನಾನು ವಿಡಿಯೋ ಮಾಡಿದ್ದೀನಿ. ಸ್ವಲ್ಪ ಶೇಂಗಾ, ಒಣಮೆಣಸಿನ್ಕಾಯಿ, ಸ್ವಲ್ಪ ಕೊಬ್ಬರಿ ಎಲ್ಲ ಹಾಕಿ ಅದನ್ನು ಪೌಡ್ರ್ ಮಾಡ್ಕೋಬೇಕು. ನೆಕ್ಸ್ಟು ಒಂದು ಪ್ಯಾನ್ ಇಟ್ಟು ಅದಕ್ಕೆ ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಕರಿಬೇವು ಎಲ್ಲ ಹಾಕಿ ಫ್ರೈ ಆದಮೇಲೆ ಏನು ನಾವು ಕಟ್ ಮಾಡ್ಕೊಂಡಿರೋ ಅಂಥ ಬೀನ್ಸ್ನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನಂತರ ಸ್ವಲ್ಪ ನೀರು ಸೇರಿಸಿ ಅದು ಬೆಂದಾದಮೇಲೆ ನಾವೇನು ರುಬ್ಬಿಟ್ಕೊಂಡಿರ್ತೀವಿ ಆ ಮಸಾಲಾನ ಈ ಬೀನ್ಸ್ ಜೊತೆ ಸೇರಿಸಿದ್ರೆ ಒಂದು ತಿಳಿ ಸಾಂಬಾರು ಅಥವಾ ಅನ್ನ ಸಾಂಬಾರಿಗೆ ಒಳ್ಳೆ ಬೀನ್ಸ್ ಪಲ್ಯ ರೆಡಿ. ತುಂಬಾ ರುಚಿಯಾಗಿರುತ್ತೆ. ಬೇಕಿದ್ರೆ ನೀವು ಚಪಾತಿ ಜೊತೆಗೂ ತಿನ್ಬೋದು. ತುಂಬಾ ಈಸಿ ರೆಸಿಪಿ ಅಂತಲೇ ಹೇಳ್ಬೋದು. ಹಾಗೆಯೇ ವಾಂಗಿಬಾತ್ ಪೌಡ್ರು ಹೇಗೆ ಮಾಡ್ಕೊಳ್ಳೋದು ಅನ್ನೋದನ್ನು ವಿಡಿಯೋ ಮಾಡ್ತೀನಿ ಅಂತ ಹೇಳಿದ್ದೆ. ಸಿಂಪಲ್ಲು ಆಗಿ ಮನೇಲೇ ನಾವು ವಾಂಗಿಬಾತ್ ಪೌಡ್ರ್ ಹೇಗೆ ಮಾಡ್ಕೊಳ್ಳೋದು. ಸ್ವಲ್ಪ ಕಡಲೆಬೇಳೆ, ಸ್ವಲ್ಪ ಉದ್ದಿನಬೇಳೆ, ಸ್ವಲ್ಪ ಧನಿಯಾ, 1 ಸ್ಟಾರ್ ಹೂವು, ಚಕ್ಕೆ, ಲವಂಗ, ಮರಾಠಿ ಮೊಗ್ಗು, 2 ಏಲಕ್ಕಿ, ಅದನ್ನು ಸ್ವಲ್ಪ ರೋಸ್ಟ್ ಆಗೋದ್ರವರೆಗೂ ಉಳ್ಕೊಳ್ಳೋದು. ಅದಾದಮೇಲೆ ಬ್ಯಾಡಗಿ ಮೆಣಸಿನ್ಕಾಯಿ, ಸ್ವಲ್ಪ ಖಾರದ ಮೆಣಸಿನ್ಕಾಯಿ 4 ಹಾಕಿ ಅದನ್ನು ಚೆನ್ನಾಗಿ ರೋಸ್ಟ್ ಆದಮೇಲೆ ನಾವು ಸ್ವಲ್ಪ ಅರಿಶಿನ ಮತ್ತು ಇಂಗು ಹಾಕಿ ಅದನ್ನು ಪೌಡ್ರು ಮಾಡಿಕೊಂಡ್ರೆ ಒಳ್ಳೆ ವಾಂಗಿಬಾತ್ ಪೌಡ್ರು ರೆಡಿ. ನೀವು ಟ್ರೈ ಮಾಡಿ, ತುಂಬಾ ಚೆನ್ನಾಗಿರುತ್ತೆ. ಹಾಗೆಯೇ ಇಲ್ಲಿ ಸಿಂಪಲ್ಲಾಗಿ ಈಸಿಯಾಗಿ ಟೊಮೊಟೊ ರೈಸ್ನ ಮಾಡ್ಕೊಳ್ಳೋದನ್ನು ನಾನು ಇಲ್ಲಿ ಟೊಮೊಟೊ ರೈಸ್ ಮಾಡಿದ್ದೆ. ಅದ್ರದ್ದು ವಿಡಿಯೋ ಮಾಡ್ಕೊಂಡಿದ್ದೆ, ಎಡಿಟ್ ಮಾಡೋಕ್ಕಾಗಿರಲಿಲ್ಲ. ಒಂದು ಪ್ಯಾನಿಗೆ ಎಣ್ಣೆ, ಸಾಸಿವೆ, ಜೀರಿಗೆ, ಈರುಳ್ಳಿ ಮತ್ತು ಕರಿಬೇವು ಹಾಕಿ ಹಸಿಮೆಣಸಿನ್ಕಾಯಿ ಹಾಕಿ ಚೆನ್ನಾಗಿ ಹುರ್ಕೋಬೇಕು. ಹಸಿ ವಾಸನೆ ಹೋಗೋವರೆಗೂ. ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಸೇರಿಸ್ಬೇಕು. ನಂತರ 2 ಮೀಡಿಯಮ್ ಸೈಜ್ದು ಟೊಮೊಟೊನ ಕಟ್ ಮಾಡಿ ಚೆನ್ನಾಗಿ ಮೆತ್ತಗಾಗೋವರೆಗೂ ಫ್ರೈ ಮಾಡ್ಕೋಬೇಕು. ನಂತರ ಅದಕ್ಕೆ ಧನಿಯಾ ಪುಡಿ, ಖಾರದ ಪುಡಿ, ಸ್ವಲ್ಪ ಉಪ್ಪು, ಅರಿಶಿನ ಸೇರಿಸಿ ಫ್ರೈ ಮಾಡಿಕೊಂಡು ನಂತರ ಏನು ನಾವು ರೈಸ್ ಮಾಡಿಟ್ಕೊಂಡಿರ್ತೀವಿ ಅದನ್ನು ಸೇರಿಸ್ಕೋಬೇಕು. ನಂತರ ಅದಕ್ಕೆ ಲಾಸ್ಟಿಗೆ ಗಾರ್ನಿಷಿಗೆ ಸ್ವಲ್ಪ ಕೊತ್ತಂಬರಿ ಹಾಕಿದ್ರೆ ಟೊಮೊಟೊ ರೈಸ್ ರೆಡಿ. ಈಸಿಯಾಗಿ, ಇನ್ಸ್ಟೆಂಟಾಗಿ, ಸಾಫ್ಟಾಗಿ ದೋಸೆ ಮಾಡ್ಕೋಬೇಕಂದ್ರೆ ಇದು ಸಿಂಪಲ್ಲಾಗಿ, ಅಂದರೆ ಇವಾಗ ದೋಸೆ ಮಾಡ್ಕೋಬೇಕಂದ್ರೆ ಈಸಿಯಾಗಿ ಮಾಡ್ಕೋಬೋದು. ಒಂದಕ್ಕೆ ಮೊಸರು ದಾಲು ಮತ್ತು ಏನು ಶಾವಿಗೆ ತಂದಿರ್ತೀವಿ ಅದು, ಕ್ಯಾರೆಟು, ಟೊಮೊಟೊ, ಸ್ವಲ್ಪ ಉಪ್ಪು ಹಾಕಿ ನೀರು ಸೇರಿಸಿ ನಾವು ಚೆನ್ನಾಗಿ ಪೇಸ್ಟ್ ಮಾಡ್ಕೋಬೇಕು. ಪೇಸ್ಟ್ ಮಾಡ್ಕೊಂಡಿರೋದಕ್ಕೆ ಸ್ವಲ್ಪ ಬ್ಯಾಟರ್ ರೆಡಿ ಆಗೋ ಥರ ನೀರನ್ನ ಸೇರಿಸಿ ನಂತರ ಅದನ್ನು ಒಂದು ಹದಕ್ಕೆ ಬಂದಮೇಲೆ ಅದರಿಂದ ದೋಸೆ ಹಾಕ್ಕೊಂಡ್ರೆ ತುಂಬಾ ಟೇಸ್ಟಿಯಾದ, ಕ್ರಿಸ್ಪಿಯಾದ, 2 ಕಡೆಯೂ ಕ್ರಿಸ್ಪಿ ಆಗೋ ಥರ ಬೇಯಿಸ್ಕೋಬೇಕು. ಕ್ರಿಸ್ಪಿಯಾದ ದೋಸೆ ರೆಡಿ ಚಟ್ನಿ ಜೊತೆ. ನಂತರ ಇಲ್ಲಿನ ನೀವು ನೋಡ್ತಿರ್ಬೋದು ಕ್ಯಾಪ್ಸಿಕಮ್ಮು ಮತ್ತು ಆನಿಯನ್ ಪಲ್ಯನ ಹೇಗೆ ಮಾಡ್ಕೊಳ್ಳೋದು ಅಂತ. ಚಪಾತಿ ಜೊತೆಗೆ ತುಂಬಾ ಚೆನ್ನಾಗಿರುತ್ತೆ. ಇಲ್ಲಿ ನಾನು 2 ಕ್ಯಾಪ್ಸಿಕಮ್ನ ನಾನು ಕಟ್ ಮಾಡ್ಕೊಂಡಿದ್ದೀನಿ. ಹಾಗೆಯೇ ಆನಿಯನ್ನು ಕಟ್ ಮಾಡ್ಕೊಂಡಿದ್ದೀನಿ. ಒಂದು ಪ್ಯಾನ್ಗೆ ಎಣ್ಣೆ, ಕಟ್ ಮಾಡ್ಕೊಂಡಿರೋಂಥ ಆನಿಯನ್ನು ಮತ್ತು ಕ್ಯಾಪ್ಸಿಕಮ್ನ ನಾನು ಫ್ರೈ ಮಾಡ್ಕೋತಾ ಇದ್ದೀನಿ. ಫ್ರೈ ಮಾಡಿಕೊಂಡು ಒಂದು ಬೌಲಿಗೆ ಎತ್ತಿಟ್ಕೊಂಡು ಅದಕ್ಕೆ ಎಣ್ಣೆ ಹಾಕಿ ಜೀರಿಗೆ, ಕಟ್ ಮಾಡ್ಕೊಂಡಿರೋ ಅಂಥ ಚಿಕ್ಕದಾಗಿ ಆನಿಯನ್ನು, ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ರುಬ್ಬಿಟ್ಕೊಂಡಿರೋ ಅಂಥ 2 ಟೊಮೊಟೊ ಪ್ಯೂರಿ, ಧನಿಯಾ ಪುಡಿ, ಖಾರದ ಪುಡಿ, ಸ್ವಲ್ಪ ಜೀರಿಗೆ ಪುಡಿ, ಸ್ವಲ್ಪ ಗರಂ ಮಸಾಲ ಸೇರಿಸಿ, ಉಪ್ಪು ಸೇರಿಸಿ ಏನು ಹುರಿದಿಟ್ಕೊಂಡಿರೋ ಅಂತಹ ಕ್ಯಾಪ್ಸಿಕಮ್ಮು ಮತ್ತು ಈರುಳ್ಳಿನ ಅದಕ್ಕೆ ಹಾಕಬೇಕು. ನಂತರ ಅದಕ್ಕೆ ಗಾರ್ನಿಷಿಗೆ ಸ್ವಲ್ಪ ಕೊತ್ತಂಬರಿ ಮತ್ತು ಕ್ರೀಮ್ ಇದ್ದರೆ ಕ್ರೀಮ್ ಹಾಕ್ಬೋದು. ನಾನು ಇಲ್ಲಿ ಗೋಡಂಬಿನ ಪೇಸ್ಟ್ ಮಾಡಿ ಹಾಕ್ಕೊಂಡಿದ್ದೀನಿ. ತುಂಬಾ ಚೆನ್ನಾಗಿರುತ್ತೆ. ಹಾಗೆಯೇ ಒಂದೇ ಥರ ಅನ್ನ ಸಾಂಬಾರು ಈ ಥರ ತಿಂದು ಬೇಜಾರಾಗಿರೋರಿಗೆ ಈ ಥರ ಬದನೆಕಾಯಿ ಪಲ್ಯ ಮಾಡಿಕೊಂಡು ಅದ್ರ ಜೊತೆಗೆ ರೈಸ್ ಜೊತೆಗೆ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ. ಕಡಲೆಬೀಜ, ತೆಂಗಿನಕಾಯಿ, ಬೆಳ್ಳುಳ್ಳಿ, ಸ್ವಲ್ಪ ಎಳ್ಳು, ಸ್ವಲ್ಪ ಧನಿಯಾ, ಸ್ವಲ್ಪ ಕರಿಬೇವು, ಸ್ವಲ್ಪ ಬೆಳ್ಳುಳ್ಳಿ ಎಲ್ಲ ಹಾಕಿ ಚೆನ್ನಾಗಿ ಹುರ್ಕೋಬೇಕು. ಹುರ್ಕೊಂಡ ನಂತರ ಅದಕ್ಕೆ ಖಾರದ ಪುಡಿ, ಉಪ್ಪು ಸೇರಿಸಿ ಸ್ವಲ್ಪ ಹಿಂಗನ್ನು ಸೇರಿಸಿ ಪೇಸ್ಟ್ ಮಾಡ್ಕೋಬೇಕು. ಪೇಸ್ಟ್ ಮಾಡ್ಕೊಂಡ ನಂತರ ಏನು ಕಟ್ ಮಾಡಿಟ್ಕೊಂಡಿರೋ ಅಂತಹ ಬದನೆಕಾಯಿಗೆ ನಾವು ರುಬ್ಬಿಟ್ಕೊಂಡಿರೋ ಅಂತಹ ಮಸಾಲನ ತುಂಬ್ಕೋಬೇಕು. ನಂತರ ಒಂದು ಪ್ಯಾನ್ಗೆ
ಎಣ್ಣೆ, ಈರುಳ್ಳಿ ಅಥವಾ ಎಣ್ಣೆ, ಸಾಸಿವೆ, ಜೀರಿಗೆ ಹಾಕಿ ನಂತರ ನಾವು ಒಂದು ಸ್ವಲ್ಪ ಕಟ್ ಮಾಡಿ ಇಟ್ಕೊಂಡಿರೋಂಥ ಈರುಳ್ಳಿ ಸೇರಿಸಿ ಏನು ಮಸಾಲೆ ತುಂಬಿರೋ ಬದನೆಕಾಯಿನ ಇದಕ್ಕೆ ಸೇರಿಸಿ ಲಾಸ್ಟಿಗೆ ಮಿಕ್ಕಿರೋ ಮಸಾಲೆನೂ ಇದಕ್ಕೆ ಸೇರಿಸಿದ್ರೆ ತುಂಬಾ ಚೆನ್ನಾಗಿರುತ್ತೆ ರೈಸ್ ಜೊತೆ ತಿನ್ನೋದಕ್ಕೆ. ಹಾಗೆಯೇ ಇವಾಗ ಮ್ಯಾಂಗೋ ಸೀಸನ್ ಆಗಿರೋದ್ರಿಂದ ಮಾವಿನಕಾಯಿ ಚಿತ್ರಾನ್ನ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟಿಯಾಗಿ. ನೀವು ಒಂದು ಸಲ ಟ್ರೈ ಮಾಡಿ. ಇನ್ನೇನು ಮಾವಿನಕಾಯಿ ಸೀಸನ್ನು ಮುಗಿತಾ ಇದೆ. ಒಂದು ಪ್ಯಾನಿಗೆ ನಾನು ಎಣ್ಣೆ ಕಾಪರ್ದು ತೊಗೊಂಡಿದ್ದೀನಿ. ಕಡಲೆ ಬೀಜನ ಹುರಿದು ಸೈಡಲ್ಲಿ ಇಟ್ಕೊತಾ ಇದ್ದೀನಿ. ಇನ್ನೊಂದು ಸ್ವಲ್ಪ ಎಣ್ಣೆ ಹಾಕಿ ಅದಕ್ಕೆ ಸಾಸಿವೆ, ಜೀರಿಗೆ, ಕಡಲೆಬೇಳೆ, ಉದ್ದಿನಬೇಳೆ, ಹಸಿಮೆಣ್ಸಿನ್ಕಾಯಿ, ಕರಿಬೇವು, ಜಜ್ಜಿಟ್ಕೊಂಡಿರೋಂಥ ಬೆಳ್ಳುಳ್ಳಿ ಮತ್ತು ಸ್ವಲ್ಪ ಅರಶಿನ ಮತ್ತು ತುರಿದಿಟ್ಕೊಂಡಿರೋ ಅಂಥ ಮಾವಿನಕಾಯಿನ ಸೇರಿಸ್ಕೊಳ್ತಾ ಇದ್ದೀನಿ. ಇದನ್ನು ಇಲ್ಲಿ ನಾನು ಕಾಪರ್ದು ಪ್ಯಾನ್ ತೊಗೊಂಡಿದ್ದೀನಿ. ತುಂಬಾ ಚೆನ್ನಾಗಿರುತ್ತೆ ಅಡುಗೆಗೆ. ಅವಾಗೆಲ್ಲ ಕಾಪರಲ್ಲಿ ಅಡುಗೆ ಮಾಡ್ತಿದ್ರು. ಸೊ ಇವಾಗ ಕಾಪರ್ದು ಚೆನ್ನಾಗಿದೆ. ನೀವು ಒಂದು ಸಲ ತೊಗೊಂಡು ಟ್ರೈ ಮಾಡಿ. ಇವಾಗ ಮಾಡ್ಕೊಂಡಿರೋ ಅಂತಹ ಗೊಜ್ಜಿಗೆ ನಾನು ರೈಸ್ನ ಸೇರಿಸ್ಕೊತಿದ್ದೀನಿ. ಹಾಗೆಯೇ ಹುರಿದಿಟ್ಕೊಂಡಿರೋ ಅಂಥ ಶೇಂಗಾ ಬೀಜನೂ ಇದಕ್ಕೆ ಸೇರಿಸ್ಕೊತೀನಿ. ಒಂದು ಒಳ್ಳೆ ಚಿತ್ರಾನ್ನ ರೆಡಿ. ಈಗ ಮ್ಯಾಂಗೋ ಸೀಸನ್ ಆಗಿರೋದ್ರಿಂದ ಒಂದು ಮ್ಯಾಂಗೋ ಜ್ಯೂಸ್ ಮಾಡೋಣ ಅಂತ ಇದು ನಾನು ಮಾಡಿದ್ದಲ್ಲ, ನಮ್ಮ ಅತ್ತಿಗೆ ಮಾಡಿದ್ದು. ತುಂಬಾ ಚೆನ್ನಾಗಿತ್ತು. ಒಂದು ಮಲ್ಲಿಕ ಮಾವಿನಕಾಯಿ ತೊಗೊಂಡು ಅದರಲ್ಲಿ ಅಂದರೆ ಪ್ಯೂರಿ ಜಾಸ್ತಿ ಇರುತ್ತೆ. ಸೊ ಹಾಗಾಗಿ ಅದನ್ನು ಒಂದು ಮ್ಯಾಂಗೋನ ಕಟ್ ಮಾಡಿಕೊಂಡು ನಂತರ ಒಂದು ಮಾವಿನಕಾಯಿನ ಮೇಲ್ಗಡೆ ಸಿಪ್ಪೆ ಎಲ್ಲ ಎರೆದು ಅದನ್ನು ಸೇರಿಸ್ಕೊಂಡು ಒಂದು ಮಿಕ್ಸಿ ಜಾರಿಗೆ ಹಾಕಿ ಅದಕ್ಕೆ ಸ್ವಲ್ಪ ಎಷ್ಟು ಬೇಕಷ್ಟು ಸಕ್ಕರೆನ ಸೇರಿಸ್ಕೊಂಡು ಮಿಕ್ಸಿ ಮಾಡ್ಕೋಬೇಕು. ಮಿಕ್ಸಿ ಮಾಡ್ಕೊಂಡ ನಂತರ ಅದನ್ನು ಸ್ವಲ್ಪ ಸೋಸ್ಕೋಬೇಕು. ಸೋಸ್ಕೊಂಡ ನಂತರ ಒಂದು ಪ್ಯಾನಿಗೆ ಅದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಕ್ರೀಮಿ ಥರ ಮಾಡ್ಕೊಂಡಾದ್ಮೇಲೆ ಅದಕ್ಕೆ ಎಷ್ಟು ಬೇಕೋ ಅಷ್ಟನ್ನ ನೀರನ್ನ ಸೇರಿಸ್ಕೊಂಡ್ರೆ ಒಂದು ಮ್ಯಾಂಗೋ ಜ್ಯೂಸು ರೆಡಿ. ಒಂದು ವೀಕ್ ಇಟ್ಟು ನೀವು ಫ್ರಿಜ್ಜಲ್ಲಿ ಕುಡಿಬೋದು. ತುಂಬಾ ಚೆನ್ನಾಗಿರುತ್ತೆ, ತುಂಬಾ ಟೇಸ್ಟಿಯಾಗಿರುತ್ತೆ. ಟ್ರೈ ಮಾಡಿ. ನಂತರ ನಾನಿಲ್ಲಿ ಮ್ಯಾಂಗೋ ಪಪ್ಪು ಮಾಡ್ತಾಯಿದ್ದೀನಿ. ತುಂಬಾ ಚೆನ್ನಾಗಿರುತ್ತೆ. ತೊಗರಿಬೇಳೆ, ಮಾವಿನಕಾಯಿ, ಒಂದು ಈರುಳ್ಳಿ, ಒಂದು ಟೊಮೊಟೊ ಮತ್ತು ಒಂದು 4-5 ಹಸಿಮೆಣ್ಸಿನ್ಕಾಯಿ, ಬೆಳ್ಳುಳ್ಳಿ, ಸ್ವಲ್ಪ ಅರಶಿನ, ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಎಲ್ಲ ಹಾಕಿ ವಿಷಲ್ ಕೂಗಿದ ನಂತರ ಒಗ್ಗರಣೆಗೆ ಕರಿಬೇವು, ಸಾಸಿವೆ, ಜೀರಿಗೆ, ಒಣಮೆಣಸು ಹಾಕಿ ಒಂದು ಒಗ್ಗರಣೆ ಮಾಡಿಕೊಂಡು ಏನು ಇವಾಗ ಬೇಯಿಸಿಟ್ಕೊಂಡಿರೋ ಅಂತಹ ಮಾವಿನಕಾಯಿ ಇದಕ್ಕೆ ನಾವು ಮಾಡ್ಕೊಂಡಿರೋ ಅಂತಹ ಒಗ್ಗರಣೆನ ಸೇರಿಸಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಸೊ ನೀವು ಟ್ರೈ ಮಾಡಿ. ಬಿಸಿ ಅನ್ನದ ಜೊತೆಗೆ ಮತ್ತು ತುಪ್ಪದ ಜೊತೆಗೆ ತುಂಬಾ ಚೆನ್ನಾಗಿರುತ್ತೆ. ಒಂದ್ಸಲ ಟ್ರೈ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ಕಮೆಂಟ್ ಮಾಡಿ.